ಹೆಂಗಮ್ಮ ಕಾಕ್ರೋಚ್ ಪಾರ್ಟಿ ಅದೆಲ್ಲ ರಿಜಿಸ್ಟರ್ ಆಗಬೇಕು. ಅದು ಸುಮ್ಮನೆ ಹೇಳ್ಬಿಡ್ತು ಅಂದರೆ ಆಗ್ಬಿಡುತ್ತಾ? ಎಲೆಕ್ಷನ್ ಕಮಿಷನಲ್ಲಿ ರಿಜಿಸ್ಟರ್ ಆಗಬೇಕು. ಸುಮ್ಮನೆ ಅನ್ವಾಂಟೆಡ್ ಆಗಿ ಇವರು ಕಾಕ್ರೋಚ್ ಪಾರ್ಟಿ ಅಂತ ಮಾಡ್ಬಿಟ್ರೆ ಆಗುತ್ತಾ? ಸೋಷಿಯಲ್ ಮೀಡಿಯಲ್ಲಿ ಇರೋದು ಅಷ್ಟೇ. ಅದು 1.25 ಕೋಟಿ ಜನ ಫಾಲೋವರ್ಸ್ ಅಂದರೆ 15 ಮಿಲಿಯನ್ನು ಆ್ಯಕ್ಚುಲಾಗಿ ಅಷ್ಟು ಫಾಲೋವರ್ಸ್ ಇದ್ದರೆ ಅದಕ್ಕೆ ಲೈಕಿಂಗ್ಸೇ ಆಚೆ ಕಡೆಯಿಂದ ಬಂದಿರೋದಷ್ಟೇ. ಇಂಡಿಯಾದಿಂದ ತುಂಬ ಕಮ್ಮಿ ಬಂದಿರೋದು. ಅದರಿಂದ ಏನೂ ಯೂಸ್ ಇಲ್ಲ. ಸುಮ್ಮನೆ ಇವ್ರು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಯೂಸ್ ಅಂತೂ ಇಲ್ಲ. ದಟ್ಸ್ ಇಟ್. ರವಿ ಅಂತ. ಎಲ್ಲಿ ಚೆನ್ನಾಗಿ ರನ್ ಆಗ್ತಾ ಇದೆ, ಎಲ್ಲ ಜನರಿಗೆ ಅನುಕೂಲವಾಗಿದೆ. ರಾಜ್ಯದಲ್ಲಿ ನಾವೇನು ಹೇಳೋಕ್ಕಾಗಲ್ಲ. ಇವರು ಕಿತ್ತಾಡ್ಕೊಂಡಿದ್ದಾರೆ. ಇದು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಯಾವುದು? ಅವರೇನು ಸ್ವಲ್ಪ ಕೆಲಸ ಮಾಡೋಂಗೆ ಕಾಣಿಸ್ತಾರೆ. ನೋಡೋಣ, ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗುತ್ತೇನೋ, ನೋಡೋಣ. ಆಗ್ಬೋದು ಅಂತ ಕಾಣಿಸುತ್ತೆ, ನೋಡೋಣ.